ಹಲೋ ಗಾಯ್ಸ್, ನಾನು ಇವತ್ತು ಕಣ್ಣೂರಿಗೆ ಟ್ರಿಪ್ ಹೊರಟಿದ್ದೀನಿ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಜೊತೆಯಲ್ಲಿ. ಸೊ ವೆಕೇಷನ್ ಮುಗಿತಾ ಬಂತು, ಎಲ್ಲಿಗೂ ಹಾಗೆ ಹೋಗಿಲ್ಲ. ಅವರಿಬ್ಬರು ಸಮ್ಮರ್ ಕೋಚಿಂಗ್ ಕ್ಲಾಸಲ್ಲಿ ತುಂಬ ಬ್ಯುಸಿ ಇದ್ದರು. ಸೊ ಇವತ್ತೊಂದು ಚಾನ್ಸ್ ಸಿಕ್ಕಿದೆ, ಹಾಗೆ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಬರುವ ಅಂತೇಳಿ. ಮೇಯ್ನಾಗಿ ಫುಡ್ ಗಾಯ್ಸ್, ಅಲ್ಲಿನ ಫುಡ್ ಅಂತೂ ಔಟ್ಸ್ಟ್ಯಾಂಡಿಂಗ್. ಆ ಫುಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಜೊತೆಗೆ ಮೇಯ್ನಾಗಿ ಫುಡ್, ನಂತರ ಬೇರೆ ಬೇರೆ ವಿಷಯಗಳ ಬಗ್ಗೆ ಕೂಡ ತಿಳಿಸ್ತೀನಿ ನಿಮಗೆ. ಈ ಟ್ಯಾಂಕ ಯಾರು ಅಂತ ಬೆಂಕಿ ಡ್ರೈವರ್ ಸರ್ ನೋಡಿ, ಒಂದು ಹಾಯ್ ಮಾಡಿ ಸರ್. ನಮ್ಮ ವಿಡಿಯೋ ನೋಡ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಓಕೆ, ಹಲೋ ಸರ್, ನೀವು ಇಲ್ಲಿ ಸರ್. ನಮ್ಮ ಡ್ರೈವರ್ ಚಂದ್ರಶೇಖರ್ ಸರ್, ಮುಂದೆ ನೋಡಿ ಓಡಿಸಿ ಸರ್. ನನ್ನ ಹಿಂದೆ ಕೂರಿಸಿರೋದು ಯಾಕೆಂದ್ರೆ ನಾನು ಈಗ ಗೂಗಲ್ ಮ್ಯಾಪ್ ನೋಡ್ಬೇಕು, ಅದಕ್ಕೆ ಬಿಟ್ರೆ ನಾನು ಡ್ರೈವ್ ಮಾಡ್ತಿದ್ದೆ. ಸ್ಕೂಲ್ ಸ್ಟಾರ್ಟ್ ಆಗೋ ಹೊತ್ತಿಗೆ ನಾವು ಟ್ರಿಪ್ ಹೋಗ್ತಾ ಇದೀವಿ. ಮೇನ್ ಆಗಿ ಈ ದೊಡ್ಡ ತಲೆಗಳು ರಜೆಯಲ್ಲೂ ಕೂಡ ಸಮ್ಮರ್ ಕೋಚಿಂಗ್ ಕ್ಲಾಸ್ ಮಾಡಿದ್ದಾರೆ. ಎಂತ ಬಿಸಿ ಇಲ್ಲ, ಒಂದು ಲೈಫನ್ನು ಎಂಜಾಯ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವರಿಗೆ. ಬರೀ ಕ್ಲಾಸ್ ಕ್ಲಾಸ್ ಕ್ಲಾಸ್. ಏನಂತ ಈಗೆಲ್ಲ ತೋರಿಸಿ ಒಂದು ಹಾಯ್ ಎಲ್ಲ ಮಾಡುವ. ನೀವು ಅವ್ರನ್ನ ತೋರಿಸೋದು. ಕಮಾನ್ ಗಾಯ್ಸ್, ಕಮಾನ್ ಗಾಯ್ಸ್. ಹಲೋ, ಸಾಕು ಸರ್, ರೋಡ್ ನೋಡ್ಸಿ ಬೇಡ, ನೀವು ಅಲ್ಲಿ ನೋಡೋದಕ್ಕೆ. ನೀವು ರೋಡ್ ನೋಡಿ ಓಡಿಸಿ ಸರ್. ಏನು ಸರ್, ಹೋದ್ರೆ 3 ಜನ ಐತಿ ಸರ್. ಸರ್ ನಾವು ಹೇಳಿ ಸರ್. ಓಕೆ, ಹೆಲೋ ಗಾಯ್ಸ್. ನಾನು ಹೇಳ್ದಲ್ಲ ನನ್ನ ಇಬ್ಬರು ಫ್ರೆಂಡ್ಸ್ ಅಂತ. ಒಬ್ರು ಇವರೇ ಚಂದ್ರಶೇಖರ್ ಸರ್, ನಾನು ಇವರು ಅನಿ ಸರ್. ಸೊ ನಮ್ಮ ಜರ್ನಿ ಈಗ ಕಣ್ಣೂರು ಕಡೆ ಅಷ್ಟೇ. ಇವರು ಡ್ರೈವರ್, ನಾವು ಗೂಗಲ್ ಮ್ಯಾಪ್. ನಾವು ಡ್ರೈವರ್ ಮಾದ್ರಿ. ಪಿನ್ನೆ ಗಾಡಿ ತರ ಕಷ್ಟ. ದೇವಸ್ಥಾನ ಬರುತ್ತೆ ಸರ್, ದೇವಸ್ಥಾನ ಬರುತ್ತೆ. ಓಕೆ, ಅದ್ರದ್ದು ವಿಡಿಯೋ ಮಾಡ್ಬೇಕು ಸರ್. ನಾವು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ವಿರಾಜಪೇಟೆ ಹಾಗೂ ಕೇರಳ ಮಾರ್ಗದಲ್ಲಿ ಸಿಗುವಂತಹ ಮೇತಿಯಾಡಿಪಾರೆ ಹನುಮಾನ್ ಕ್ಷೇತ್ರ. ನೀರು ಬಾಟ್ಲ್ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ ನಿಮಗೆ, ಈಗ ಅಲ್ಲಿ ಒರೆಸ್ತಾ ಇರೋದು. ನೀವೆಲ್ಲ ಸೈನ್ಸ್ ಟೀಚರ್ ಇರುತ್ತಲ್ಲ, ನೀವೆಲ್ಲ ಸೈನ್ಸ್ ಟೀಚರ್ ಇರುತ್ತಲ್ಲ. ನೀವೆಲ್ಲ ಒಂದು ಸೈನ್ಸ್ ಟೀಚರ್ ಸರ್. ಹೇಳಿ ಸರ್, ಇದರ ವಿಡಿಯೋ ಮಾಡಿ ಸರ್. ನೀವೆಲ್ಲ ಒಂದು ವಾಟರ್ ಬಾಟಲ್ ಅಲ್ಲಿ ಮರ್ಯಾದೆ ಇಟ್ಕೊಳ್ಳಿಕ್ಕೆ ಬರಲ್ಲ ನಿಮಗೆ. ಕಾಡು ಮಧ್ಯೆ ಟ್ರಾಫಿಕ್ ಜಾಮ್. ಹೌದು ಸರ್, ಏನು ಆನೆಗೇನು ಬರ್ತಾ ಉಂಟೇನು? ಫಾರೆಸ್ಟ್ ಆಫೀಸರ್ ಬರ್ತೀವಿ ಗಾಯ್ಸ್. ಇದು ಮಾಕುಟ್ಟ ದಾಟಿ ಹೋಗ್ತಾ ಇದೀವಿ ತಾನೆ. ಮುಂದೆ ಯಾರು ಹೋಗ್ತಿರೋದು? ಮಾವಿನ ಕಟ್ಕೊಂಡು ಹೋಗ್ತಿರಲ್ಲ ಯಾರು? ಪೊಲೀಸ್. ಸರ್ ತಗಲ ಮಾಡಿಸಿದ್ದಾರೆ ಅಲ್ಲಿ ಒಳ್ಳೆ ವೈಫೈ. ಇದು ಕ್ಯಾಮರಾ ನೋಡ್ಬಿಡಿ, ಸರದಿ ಬರ್ತದೆ ಅದಕ್ಕೆ ನ್ಯಾಚುರಲ್ ಆಗಿ. ನಾವು ಈಗ ಇರಟಿ ರೀಚ್ ಆಗ್ತಾ ಇದ್ದೀವಿ. ಇದು ಇರಟಿ ಬ್ರಿಡ್ಜ್. ಅಲ್ಲೇ ಒಂದು ಕಾಕ್ಟೈಲ್ ಶಾಪ್ ಇದೆ, ನೋಡುವ ಹೇಗಿರುತ್ತೆ ಟೇಸ್ಟ್ ಅಂತ. ಕಣ್ಣೂರು ಕಾಕ್ಟೈಲ್ ಇನ್ನು ಕಾಣೋದಿಲ್ಲ ಸರ್. எப்படி இருக்கு? ಹೇಗಿದೆ?
ಈ ಮನುಷ್ಯ ಮಾತಾಡೋದಿಲ್ಲ. ಇರಟಿಯಲ್ಲಿ ಕಣ್ಣೂರು ಕಾಕ್ಟೇಲ್ನ ಕುಡಿದ್ವಿ. ಹೇಗಿತ್ತು ಸರ್? ಇದು ಇರಿಟಿ ಗೊತ್ತಿಲ್ಲ. ಅನಿ ಸೂಪರ್ ಆಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ. ಸರ್ ಎರಡು ಕೈ ಬಿಟ್ಟೆಲ್ಲ ಓಡಿಸಿ ತೋರಿಸಿ. ಎರಡು ಕೈ ಬಿಡ್ತಾರ ಸಾಕು, ಮುಂದೆಲ್ಲ ಹಿಡಿದಿ ಸರ್. ಡ್ರೈವರ್ ಚೇಂಜ್ ಆಗಿದ್ದಾರೆ. ನಮ್ಮ ಅನಿ ಏನು ಹೇಳೋದು, ಒಳ್ಳೆ ಡ್ರೈವರಿಗೆ. ಪಕ್ಕಾ ಡ್ರೈವರ್ ನಮ್ಮ ಪುಲಿ, ಡ್ರೈವರ್ ಪುಲಿ. ನಾನು ಮ್ಯಾಪ್ ನೋಡುತ್ತೀನಿ. ನಿಮ್ಗೆ ಯಾಕೆ ಸರ್ ಭಯ? ಸ್ಟ್ರೈಟ್ ಹೋಗಿ. ನನ್ನ ಮೇಲೆ ನಂಬಿಕೆ ಇದೆಯಲ್ಲ? ನಿಮ್ಮೆಲ್ಲ ನಂಬಿಕೆ. ಎತ್ತರ ಸಕ್ರ ವಂಡಿ ಇದೆ. ಕಣ್ಣೂರಲ್ಲಿ ಒದೆನ್ಸ್ ಹೋಟೆಲ್ಗೆ ದಾರಿ ನೋಡ್ತಾ ಇದ್ದೀವಿ. ರೂಟ್ ಮ್ಯಾಪ್. ಗಾಯ್ಸ್, ನಾವು ಒದೆನ್ಸ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್. ನಮ್ಮ ಚಂದ್ರನ ಮ್ಯಾಪ್ ನೋಡ್ತಾ ಇದ್ದಾರೆ. ನಮ್ಮ ಪ್ರಯಾಣ ಒದೆನ್ಸ್ ಕಡೆಗೆ. ದೊಡ್ಡ ಸಾಧನೆ ಮಾಡಿದ್ದೀವಿ. ಅದು ಊಟ ಮಾಡೋ ದೊಡ್ಡ ಸಾಧನೆ ಅಲ್ಲ. ಇದೆ ಕಣ್ಣೂರಿನ ಫೇಮಸ್ ಆಗಿರುವಂಥ ಒದೆನ್ಸ್ ಹೋಟೆಲ್. ಸ್ವಲ್ಪ ಬ್ಯಾಟಿಂಗ್ ಮಾಡಿ ಆಮೇಲೆ ಹೇಗಿತ್ತು ಅಂತ ಹೇಳ್ತೀವಿ. ಹೋಟೆಲ್ ಫುಲ್ ರಶ್ ಇದೆ. ಊಟಕ್ಕೆ ಕಾಯುವಂಥ ಪರಿಸ್ಥಿತಿ. ಈ ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ವಿರಾಜಪೇಟೆಯಿಂದ ಬಂದಿರೋರು. ಪಾಯಸ ಕುಡಿಲಿಕ್ಕೋಸ್ಕರ ಬಂದಿರೋರು. ಸರ್, ಊಟ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಈಗ? ಊಟ ಖಾಲಿ. ವೆರೈಟಿ ಆಫ್ ಫಿಶ್. ಇಷ್ಟೇ ಆಗೋದು. ಅದು ಮತ್ತಿಯ ಸರ್? ಅದು ಮತ್ತಿ. ಇದು ಕಲ್ಲುಮಕಾಯಿ. ಇದೇ ಮೀನ್ ಹೆಸರು ಗೊತ್ತಿಲ್ಲ. ಇದು ಸ್ವೀಟ್ ಅಲ್ಲ? ಇದು ಪ್ರಾನ್ಸ್. ಊಟ ಮಾಡಿ ಸುಸ್ತಾದವರು. ಗಾಯ್ಸ್, ವಿ ಆರ್ ಇನ್ ಕಣ್ಣೂರು ಡ್ರೈವ್-ಇನ್ ಬೀಚ್. ಗೈಸ್, ಅಟ್ ಪ್ರೆಸೆಂಟ್ ನಾವು ಕಣ್ಣೂರಿನ ಡ್ರೈವ್-ಇನ್ ಬೀಚಲ್ಲಿ ಇದ್ದೀವಿ. ಹೋಗ್ಬೇಕಾ? ನಮ್ಮ ದೋಸ್ತುಗಳಿಬ್ಬರು ಆಟ ಆಡ್ತಾ ಇದ್ದಾರೆ.
ನೀವು ಯಾವ ಅಲ್ಲೆಲ್ಲ ಆಟ ಆಡೋದು ಈಗ ಸುನಾಮಿಲೇ ಆಟ ಆಡೋರಂತೆ. ಹಾಂ, ಗೈಸ್ ನಾನೀಗ ಕಣ್ಣೂರಿನ ಎಡಕ್ಕಾಡಲ್ಲಿರುವಂಥ ಡ್ರೈವಿನ್ ಬೀಚಲ್ಲಿದ್ದೀನಿ. ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ಅಂದರೆ ತುಂಬ ಖುಷಿ ಆಗುತ್ತೆ, ಒಂದು ಪೀಸ್ ಆಫ್ ಮೈಂಡ್ ಇದೆ. ಸೊ ನೀವು ಇಲ್ಲಿಗೆ ಬಂದರೆ ದಯವಿಟ್ಟು ಇಲ್ಲಿಗೆ ಭೇಟಿ ಕೊಡಿ. ಕಲ್ಲುಮಕೈ ಸೊ ಬೀಚ್ ಪಕ್ಕ ಇರುವಂಥ ಅಂಗಡಿಯಲ್ಲಿ ಕೇರಳ ಸ್ಪೆಷಲ್ ಸ್ನ್ಯಾಕ್ಸ್, ಟೀ, ನಮ್ಮ ಟೀ ತಗೊಂಡು ನಮ್ಮ ಬಾಸ್ ಬರ್ತಿದ್ದಾರೆ. ಗಾಯ್ಸ್ ನೈಟ್ ಆದರೂ ಕೂಡ ನಾವು ಇಲ್ಲೇ ಇದ್ದೀವಿ. ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ ಈ ಒಂದು ಜಾಗ. Towards Dharmadam Beach. Guys, ನಾವು ಧರ್ಮಧಾಮ್ ಬೀಚ್ ಕಡೆ ಹೋಗ್ತಾ ಇದೀವಿ. ವಾಟ್ ಅ ವ್ಯೂ! ಇದು ಬೀಚ್ ರೋಡ್ ಸೈಡ್ ಅಲ್ಲಿ ಅಲ್ಲ ಸರ್? ಒಳ್ಳೆ ಅಲ್ಲ ಸರ್ ಬೀಚ್ ನೋಡಿ ಆಚೆ, ಅದ್ರದ್ದು ಇದು ಧರ್ಮಧಾಮ್ ಬೀಚ್ ಪಾರ್ಕ್. ಬಿಸಿಲಿದೆ, ಆದರೆ ಈ ಬೀಚ್ ಸೈಡಲ್ಲಿ ಅದನ್ನು ಫೀಲ್ ಆಗ್ತಾ ಇಲ್ಲ. ಅಂದರೆ ಅಲೆ ಜೊತೆಗೆ ಬರುವಂಥ ಗಾಳಿ, ಸೊ ನಮಗೆ ಸೆಕೆ ಫೀಲ್ ಆಗಲ್ಲ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ ಆಗ್ತಾ ಇದೆ. ಇದೇ ಧರ್ಮಧಾಮ್ ಬೀಚ್. ಸೊ ಇದರ ಹಿಂಬದಿಯಲ್ಲಿರೋದು ಡ್ರೈವಿನ್ ಬೀಚ್, ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ, ಡ್ರೈವ್ ಮಾಡ್ಬೋದು. ಅಲ್ಲಿ ಕಾಣ್ತಾ ಇರೋದು ಧರ್ಮಧಾಮ್ ಐಲ್ಯಾಂಡ್. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಕಷ್ಟ ಇದೆ, ಯಾವುದೇ ಬೋಟ್ ವ್ಯವಸ್ಥೆ ಇಲ್ಲ. ಮತ್ತು ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ, ಆದರೆ ಇಲ್ಲಿಂದ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬೀಚ್ ಪಕ್ಕದಲ್ಲಿ ಹಾಗೆ ಸುಮ್ಮನೆ ಕೂತಿದ್ದೀನಿ. ಇಲ್ಲಿ ಯಾರೂ ಇಲ್ಲ ಜಾಸ್ತಿ, ಟೂರಿಸ್ಟ್ ಏನಿಲ್ಲ, ಆದರೆ ಒಂದು ಕೂಲ್ ಆಗಿರುವಂಥ ಒಂದು ವಾತಾವರಣ. ಅಲೆಗಳು ಬರ್ತಾ ಇದೆ, ಹಾಗೆ ಗಾಳಿನೂ ಬೀಸ್ತಾ ಇದೆ, ಮಧ್ಯೆ ಮಧ್ಯೆ ಬಂಡೆಕಲ್ಲುಗಳೆಲ್ಲ ಇದೆ. ಗೈಸ್ ದೂರದಲ್ಲಿ ಒಂದು ಕಲ್ಲಿದೆ ಮಧ್ಯದಲ್ಲಿ ನೋಡಿ, ಮನುಷ್ಯನ ಮುಖ ಥರ ಇದೆ ಅಲ್ವಾ. ಗೈಸ್ ನಾವೀಗ ಧರ್ಮಧಾಮ್ ಬೀಚಲ್ಲಿದ್ದೀವಿ. ಅಲ್ಲೇ ದೂರದಲ್ಲಿ ಒಂದು ಧ್ವಜ ಇದೆ, ನಮ್ಮ ಹಿಂದೂ ಧ್ವಜ. ಆ ಧ್ವಜದ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ದೂರದಲ್ಲಿ ಒಂದು ಫ್ಲಾಗ್ ಇದೆ, ಆ ಫ್ಲಾಗ್ ಹತ್ರ ಹೋಗ್ತಾ ಇದ್ದೀವಿ. ಈ ದಾರಿಯಿಂದ ಹೋಗಬೇಕು. ಫ್ಲಾಗ್ ನಮ್ಮ ಡೆಸ್ಟಿನೇಷನ್. ಗೈಸ್ ಫೈನಲಿ ಫ್ಲಾಗ್ ಹತ್ರ ಬಂದ್ಬಿಟ್ವಿ. ನಾವು ಯಾವ ಕಡೆಯಿಂದ ಬಂದಿದ್ದೀವಿ ಅಂಥೇಳಿ ನಾನೊಂದು ತೋರಿಸ್ತೇನೆ. ಅಲ್ಲಿಂದ ಈ ಫ್ಲಾಗ್ ಹತ್ರ ನಾವು ರೀಚ್ ಆಗಿದ್ದೀವಿ. ಫ್ಯಾಂಟಾಸ್ಟಿಕ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಗೈಸ್. ಸೊ ಲೊಕೇಶನ್ ಧರ್ಮಧಾಮ್ ಬೀಚ್. ಗೈಸ್ ಇಲ್ಲೇ ಫ್ಲಾಗ್ ಇದೆ, ಅಲ್ಲೇ ದೂರದಲ್ಲಿ ಧರ್ಮಧಾಮ್ ಐಲ್ಯಾಂಡ್. ನಾವು ಬಂದಿದ್ದು ಈ ಕಡೆನೇ ನೋಡ್ಕೊಂಡು ಬಂದಿದ್ದೀವಿ ಗೈಸ್. ಫೈನಲಿ ಹೀಗೆ ನೋಡ್ಕೊಂಡು ಇಲ್ಲಿ ರೀಚ್ ಆಗಿದ್ದೀವಿ. ನೀರು ಇಲ್ಲಿ ಗಂಟ ಬರ್ತದ ಅಂತಲ್ಲ? ಇಲ್ಲಿ ಗಂಟ ಬರುತ್ತೆ.
ನಾನೀಗಿರುವಂಥದ್ದು ತಲಶೇರಿ ಫೋರ್ಟಲ್ಲಿ. ಈ ಒಂದು ಫೋರ್ಟನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. 1708ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಫೋರ್ಟನ್ನು ನಿರ್ಮಾಣ ಮಾಡುತ್ತೆ. ಪ್ರಾರಂಭದಲ್ಲಿ ಕಾಳು ಮೆಣಸು, ಏಲಕ್ಕಿ ಮುಂತಾದ ಸಾಂಬಾರ ಪದಾರ್ಥಗಳನ್ನು ಸಂಗ್ರಹಿಸಿಡೋದಕ್ಕೋಸ್ಕರ ಈ ಒಂದು ಫೋರ್ಟನ್ನು ಬಳಕೆ ಮಾಡ್ತಾ ಇದ್ರು. ತದನಂತರ ಮಿಲಿಟರಿ ಕಮಾಂಡರ್ ಕೇಂದ್ರವಾಗಿ ಈ ಕೋಟೆಯನ್ನು ಪರಿವರ್ತನೆ ಮಾಡಲಾಗುತ್ತೆ. ಎಲ್ಲಿ ಬಡಿದ್ರೆ ಅದ್ರೊಳಗೆ ಹೇಳ್ತದೆ ಅಕ್ಕು. ಅಲರ್ಟಿಂಗ್ ಆಗಿರ್ಬೋದಲ್ಲ, ಯಾವ ಫಿಕ್ಸ್ ಮಾಡಿರ್ತಾರೆ. ಹೇಗೆ ಕಟ್ಟಿರ್ತಾರಲ್ಲ ಸೇಫ್ಟಿಗೆಲ್ಲ, ಅಂದರೆ ಇಲ್ಲಿ ಯಾರು ನಡ್ಕೊಂಡು ಬಂದರೆ ಒಳಗೆ ಗೊತ್ತಾಗಬೇಕು ಹಾಗೆ.